ಸಚಿವ ಬಿ ನಾಗೇಂದ್ರ ವಿರುದ್ಧದ ವಾಲ್ಮೀಕಿ ನಿಗಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಆದೇಶದ ಒಂದು ಷರತ್ತನ್ನ ಹೈಕೋರ್ಟ್ ರದ್ದುಪಡಿಸಿದೆ. ಆ ಷರತ್ತೇನಂತಂದ್ರೆ ಅನುಮತಿ ಇರದೆ ರಾಜ್ಯ ಬಿಟ್ಟು ತೆರಳದಂತೆ ವಿಧಿಸಿತ್ತು ಷರತ್ತನ್ನ. ಆ ಷರತ್ತನ್ನ ರದ್ದುಪಡಿಸಿದೆ. ಇಡಿ ಪರ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು ಎಸ್ಡಿ ಅರವಿಂದ್ ಕಾಮತ್. ಈ ಹಿಂದೆ ಕೋರ್ಟ್ ಅನುಮತಿಯನ್ನು ಪಡೆದು ದೆಹಲಿಗೆ ತೆರಳಿದ್ದಾರೆ. ಇನ್ನು ಮುಂದೆಯೂ ಕೋರ್ಟ್ ಅನುಮತಿ ಪಡೆದು ತೆರಳಬಹುದು. ಹೀಗಾಗಿ ಷರತ್ತು ರದ್ದುಪಡಿಸದಂತೆ ಮನವಿಯನ್ನ ಮಾಡಿದ್ರು ಎಸ್ಡಿ. ಆದರೆ ಸಚಿವರಾಗಿರೋದ್ರಿಂದ ಹೊರಗೂ ಪ್ರಯಾಣಿಸಬೇಕಾಗಬಹುದು. ಕೋರ್ಟ್ ಅನುಮತಿ ಇಲ್ಲದೆ ದೇಶ ಬಿಟ್ಟು ತೆರಳುವಂತಿಲ್ಲ, ಆದರೆ ರಾಜ್ಯ ಬಿಟ್ಟು ತೆರಳೋದಕ್ಕೆ ಅನುಮತಿ ಏನು ಕೋರಬೇಕಾಗಿತ್ತು ಆ ಆದೇಶವನ್ನ ರದ್ದುಗೊಳಿಸಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠದ ಆದೇಶ ಇದು. ಒಂದು ಷರತ್ತು ಹೈಕೋರ್ಟ್ನಿಂದ ರದ್ದಾಗಿದೆ. ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿರುವಂಥದ್ದು ನಾಗೇಂದ್ರ ಅವರಿಗೆ. ಒಂದು ಕಡೆ ಸದನದಲ್ಲಿ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹ ವಿಪಕ್ಷಗಳು ಮಾಡ್ತಾ ಇವೆ. ಮತ್ತೊಂದು ಕಡೆ ಇದ್ದ ಒಂದು ಷರತ್ತನ್ನ ಕೋರ್ಟ್ ರದ್ದುಗೊಳಿಸಿರೋದ್ರಿಂದ ಆ ಮಟ್ಟಿಗಿನ ಒಂದು ನಿರಾಳತೆ ನಾಗೇಂದ್ರ ಪಾಲಿಗೆ. ನಾಗೇಂದ್ರ ಅವರು ಸಚಿವರಾಗ್ತಾ ಇದ್ದಂತೆ ಒಂದು ಪ್ರಮುಖವಾದಂತಹ ಆಕ್ಷೇಪಣೆಯನ್ನು ವಿಪಕ್ಷಗಳು ಎತ್ತಿದ್ದೆ. ಅವರು ಷರತ್ತುಬದ್ಧ ಜಾಮೀನು ಮೇಲಿದ್ದಾರೆ, ಆದರೂ ಕೂಡ ದೆಹಲಿಗೆ ಹೇಗೆ ಹೋದ್ರು, ಯಾಕಂದರೆ ಬೇರೆ ರಾಜ್ಯಕ್ಕೆ ಹೋಗಬೇಕು ಅಂತಂದರೆ ಅವರು ಅನುಮತಿಯನ್ನು ಪಡಿಬೇಕಲ್ವಾ ಅನ್ನುವಂಥ ಪ್ರಶ್ನೆಗೆ ಎದುರಾಗಿತ್ತು. ಈಗ ಆ ಇದ್ದ ಷರತ್ತು ರದ್ದಾಗಿದೆ. ಅವರು ಸಚಿವರಾಗಿರುವಂತಹ ಹಿನ್ನೆಲೆಯಲ್ಲಿ ದೇಶ ಬಿಡ್ತಾ ಇರೋದಕ್ಕೆ ಈ ಷರತ್ತು ಅನ್ವಯ ಆಗುತ್ತೆ, ಆದರೆ ರಾಜ್ಯ ಬಿಡ್ತಿರೋದಕ್ಕೆ ಆ ಷರತ್ತನ್ನು ರದ್ದುಗೊಳಿಸಿದೆ. ಸೋನಿಯಾ ಗಾಂಧಿ ವಂದೇ ಮಾತರಂ ಗೀತೆಗೆ ಅಪಮಾನ ಮಾಡಿದ್ದಾರೆ ಅಂತ ಬಿಜೆಪಿ ಸಮರ ಸಾರಿದೆ. ಅದೇ ಹೊತ್ತಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಒಂದು ಮಹತ್ವದ ನಿರ್ಣಯ ಕೈಗೊಂಡಿದೆ. 6 ಸಾಲಿನ ಬದಲಿಗೆ 2 ಸಾಲ ಗಾಯನಕ್ಕೆ ನಿರ್ಣಯ ಮಾಡಿದ್ದು, ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದೆ ಕಾಂಗ್ರೆಸ್. ಇದಲ್ಲದೆ ಇನ್ನು ಹಲವು ಪ್ರಮುಖ ನಿರ್ಣಯಗಳನ್ನು ಕೈಗೊಂಡಿದೆ. ಪ್ರಮುಖ ನಿರ್ಣಯಗಳು ಏನು ಅನ್ನೋದನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ನಿರುದ್ಯೋಗದ ವಿರುದ್ಧ ಹೋರಾಟ ಮಾಡಬೇಕು, ಶಿಕ್ಷಣ ಕ್ಷೇತ್ರದ ಅತಿಯಾದ ಖಾಸಗೀಕರಣಕ್ಕೆ ವಿರೋಧ ವ್ಯಕ್ತಪಡಿಸೋದು, ಹಾಗೆ ರಾಮ ಮಂದಿರ ದೇಣಿಗೆ ಕಳವು ವಿರುದ್ಧ ರಾಷ್ಟ್ರವ್ಯಾಪಿ ಪ್ರತಿಭಟನೆಯನ್ನು ಮಾಡೋದು, ಟ್ರಸ್ಟ್ನ ಆಡಿಟ್ಗೆ ಆಗ್ರಹ, ಜೊತೆಗೆ ಅರುಣಾಚಲ ಪ್ರದೇಶದಲ್ಲಿ ಚೀನಾ ಸೇನೆ ಅತಿಕ್ರಮಣ, ವಿಳಂಬ ಇಲ್ಲದೆ ಸಂಸತ್ತಿನಲ್ಲಿ 33% ಮೀಸಲಾತಿ ಜಾರಿಗೊಳಿಸಬೇಕು, ಹಾಗೆ ಲೋಕಸಭಾ ಸ್ಥಾನಗಳ ಸೀಟ್ಗಳ ಮರುಹಂಚಿಕೆ ಪ್ರಕ್ರಿಯೆ ಏನಿದೆ ಅದನ್ನು ಸ್ಥಗಿತಗೊಳಿಸಬೇಕು ಅನ್ನುವಂತಹ ಆಗ್ರಹವನ್ನು ಮಾಡೋದಕ್ಕೂ ಕೂಡ ಸಿಡಬ್ಲ್ಯೂಸಿ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ.